ದ್ವೇಷ, ಸ್ವಾರ್ಥ, ಸ್ವಹಿತಾಸಕ್ತಿ, ವಾಗ್ವಾದ, ಹೊಡೆದಾಟ, TRP ಇವೆಲ್ಲವನ್ನ ಮಿಕ್ಸರ್ಗೆ ಹಾಕಿ ನೈಸ್ ಮಾಡಿದ್ರೆ ಸಿಗೋದೆ ಬಿಗ್ ಬಾಸ್. ಸ್ನೇಹಿತರೆ, ನೀವು ಬಿಗ್ ಬಾಸ್ ಪ್ರಿಯರೇ ಆಗಿದ್ರೆ ಈ ವಿಡಿಯೋ ನಿಮಗೆ ಬೇಸರ ತರಿಸಬಹುದು. ಬಿಗ್ ಬಾಸ್ ಅಂದ್ರೆ ಒಂದು ರಿಯಾಲಿಟಿ ಶೋ. ಅದನ್ನ ಜನರು ಟೈಮ್ ಪಾಸ್ಗೆ ನೋಡ್ತಾರೆ, ನೋಡೋರು ನೋಡ್ಕೋತಾರೆ, ನಿಮಗೇನು ಅನ್ನೋ ಪ್ರಶ್ನೆ ಇಲ್ಲಿ ಬರಬಹುದು. ಆದ್ರೂ ಇಂತಹ ಶೋಗಳು ಜನರ ಮನಸ್ಸಿನ ಮೇಲೆ ಬೀರ್ತಾ ಇರೋ ಪರಿಣಾಮವನ್ನ ನಾವು ಕಡೆಗಣಿಸೋಕೆ ಆಗಲ್ಲ. ಆದ್ರಿಂದ ಈ ಶೋನ ಹಿಂದಿರುವ ಮಾನಸಿಕತೆ, ಈ ಶೋ ಇಷ್ಟೊಂದು ಓಡೋಕೆ ಕಾರಣವಾಗ್ತಾ ಇರೋ ಮನಃಶಾಸ್ತ್ರದ ಅಂಶಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ. 1999ರಲ್ಲಿ ನೆದರ್ಲ್ಯಾಂಡ್ ನ ಎಂಡಮಾಲ್ ಟಿವಿ ಚಾನೆಲ್ ನಲ್ಲಿ ಬಿಗ್ ಬ್ರದರ್ ಎಂಬ ರಿಯಾಲಿಟಿ ಶೋ ಆರಂಭ ಆಯಿತು. ಇದನ್ನೇ ಮಾದರಿಯಾಗಿಟ್ಕೊಂಡು 2006ರಲ್ಲಿ ಹಿಂದಿಯಲ್ಲಿ ಬಿಗ್ ಬಾಸ್ ಶುರುವಾಯಿತು. 2013ರಲ್ಲಿ ಕನ್ನಡದಲ್ಲಿ ಆರಂಭ ಆಯಿತು. ಬಿಗ್ ಬಾಸ್ ಹೆಚ್ಚು TRPಯಲ್ಲಿ ಓಡ್ತಾ ಇರೋದಕ್ಕೆ ಕಾರಣ ಸ್ಪರ್ಧಿಗಳ ನೈಜ ಭಾವನೆಗಳು. ಯಾವುದೇ ಫಿಲ್ಟರ್ ಇಲ್ಲದೆ ಸ್ಪರ್ಧಿಗಳ ನಿಜವಾದ ಭಾವನೆಯನ್ನ ಮುಕ್ತವಾಗಿ ತೋರಿಸ್ತಾ ಇರೋದ್ರಿಂದ ಶೋ ಹೆಚ್ಚು ಜನಪ್ರಿಯತೆ ಪಡ್ಕೊಂಡಿದೆ. ಇಲ್ಲಿ ಸ್ನೇಹ, ಪ್ರೀತಿ ಮತ್ತು ವಂಚನೆ ಇದೆ. ಇಂತಹ ಭಾವನೆಗಳು ಬೇರೆಯವರ ಜೀವನದಲ್ಲಿ ಹೇಗೆ ನಡೀತಾ ಇದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಇಂತಹ ಕುತೂಹಲ ಮನುಷ್ಯರಿಗೆ ಒಂದು ರೀತಿಯ ಮನರಂಜನೆ ಹಾಗೂ ತೃಪ್ತಿ ನೀಡುತ್ತೆ. ಇಂತಹ ರಿಯಾಲಿಟಿ ಶೋಗಳ ಬಗ್ಗೆ ಹಲವಾರು ಸಂಶೋಧಕರು ಸಂಶೋಧನೆ ಮಾಡಿದ್ದಾರೆ. ಕೆಟ್ಟ ರೀತಿಯ ವರ್ತನೆ, ಸಾರ್ವಜನಿಕ ಸ್ಥಳದಲ್ಲಿ ಮತ್ತೊಬ್ಬರನ್ನ ನಿಂದಿಸೋದು, ತಡೆದುಕೊಳ್ಳಲಾಗದ ಕೋಪ, ದೌರ್ಜನ್ಯ ಹಾಗೂ ದೇಹ ಪ್ರದರ್ಶನ ಇವೆಲ್ಲ ಸಮಾಜದಲ್ಲಿ ತಪ್ಪು ಅಂತ ಎಲ್ಲರಿಗೂ ಗೊತ್ತಿರುವ ಸಾಮಾನ್ಯವಾದ ಸಂಗತಿ. ಆದರೆ ಇಂತಹ ರಿಯಾಲಿಟಿ ಶೋಗಳು ಈ ತಪ್ಪುಗಳು ಕೂಡ ಸಾಮಾನ್ಯವೇ ಅಂತ ನಾರ್ಮಲೈಸ್ ಮಾಡಿಬಿಡುತ್ತೆ. ಫ್ಲೋರಿಡಾ ಯೂನಿವರ್ಸಿಟಿಯ ಲೀಸಾ KL, ಅಮಾಂಡಾ ರುತ್ ಹಾಗೂ ಟ್ರಾವಿಸ್ ಪಾರ್ಕ್ ಅವರು 2008ರಲ್ಲಿ ಮಾಡಿದ್ದ ಒಂದು ಸಂಶೋಧನೆಯಲ್ಲಿ ಉಲ್ಲೇಖಿಸಿರುವ ಪ್ರಕಾರ ರಿಯಾಲಿಟಿ ಶೋಗಳಲ್ಲಿ ಸಂಘರ್ಷ ಮತ್ತು ಜಗಳವನ್ನ ಮನರಂಜನೆಯಾಗಿ ತೋರಿಸಲಾಗುತ್ತೆ. ಇದು ವೀಕ್ಷಕರಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂದ್ರೆ, ಅವರ ಕಣ್ಣ ಮುಂದೆ ನಿಜವಾಗಿಯೂ ನಡೀತಾ ಇರೋ ಜಗಳಗಳಿಗೂ ಅವರ ಸಂವೇದನೆ ಕಡಿಮೆ ಆಗುತ್ತೆ. ಅಂದ್ರೆ ಇವೆಲ್ಲ ಮಾಮೂಲಿ ಬಿಡಿ ಅನ್ನೋ ಉದಾಸೀನ ಮನೋಭಾವ. ಬಿಗ್ ಬಾಸ್ ನೋಡುವವರಲ್ಲಿ ಕೆಲವರು ಸ್ಪರ್ಧಿಗಳಲ್ಲಿ ತಮ್ಮನ್ನು ತಾವು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಒಂದು ಸಿನಿಮಾ ನೋಡುವ ವೀಕ್ಷಕ ಆ ಸಿನಿಮಾದ ಹೀರೋನಲ್ಲಿ ತನ್ನನ್ನು ತಾನು ಕಂಡುಕೊಳ್ಳೋ ರೀತಿಯಲ್ಲೇ ಇಲ್ಲೂ ಆಗುತ್ತೆ. ಉದಾಹರಣೆಗೆ, ಪ್ರೀತಿಯಲ್ಲಿ ವಂಚನೆಗೆ ಒಳಗಾದ ವ್ಯಕ್ತಿ ಪ್ರೀತಿ, ಪ್ರೇಮ, ಪ್ರಣಯ ಸಿನಿಮಾನ ನೋಡಿ ಆ ಹೀರೋ ಅಥವಾ ಹೀರೋಯಿನ್ ಆದ ಅನ್ಯಾಯದಂತೆ ನನಗೂ ಆಗಿದೆ ಅಂತ ಕೊರಗ್ತಾರೆ. ಇಲ್ಲೂ ಕೂಡ ಯಾವುದೋ ಒಂದು ಸ್ಪರ್ಧಿಯನ್ನ ಇಷ್ಟಪಡುವ ಅಥವಾ ಇಷ್ಟಪಡದ ವೀಕ್ಷಕರು ಆ ವ್ಯಕ್ತಿಯಲ್ಲಿ ತಮ್ಮನ್ನ ಅಥವಾ ತಮ್ಮ ಶತ್ರುಗಳನ್ನ, ಮಿತ್ರರನ್ನ ಕಂಡುಕೊಳ್ತಾರೆ. ಇದು ಕೂಡ ಬಿಗ್ ಬಾಸ್ನ TRP ಏರಿಕೆಗೆ ಒಂದು ಕಾರಣ. ತೆಲಂಗಾಣದ ಸಂಶೋಧಕರೊಬ್ಬರು ತೆಲುಗು ಬಿಗ್ ಬಾಸ್ ವೀಕ್ಷಕರ ಮೇಲೆ ಬೀರಿದ ಪರಿಣಾಮದ ಕುರಿತು ಕೇಸ್ ಸ್ಟಡಿ ಮಾಡಿದ್ದಾರೆ. ಈ ಅಧ್ಯಯನದಲ್ಲಿ ವೀಕ್ಷಕರ ವರ್ತನೆಯಲ್ಲಾದ ಬದಲಾವಣೆಯನ್ನ ಗುರುತಿಸಲಾಗಿದೆ. ಇವರು ಶೋ ನೋಡುವ ಮೊದಲು ಉದ್ಯೋಗದ ಒತ್ತಡ ಮಾತ್ರ ಇತ್ತು. ನಿರಂತರವಾಗಿ ಶೋ ನೋಡಿದ ಬಳಿಕ ಅವರ ವರ್ತನೆ, ಆಲೋಚನೆಗಳಲ್ಲಿ ಕೆಲವು ಬದಲಾವಣೆಗಳಾಗಿವೆ. ಶೋ ನೋಡುವಾಗ, ಅದರಲ್ಲೂ ಸ್ಪರ್ಧಿಗಳ ಜಗಳ ನೋಡುವಾಗ ಅವರಲ್ಲಿ ಉದ್ವೇಗ ಹೆಚ್ಚಾಗ್ತಾ ಇತ್ತು. ನಿದ್ರೆ ಮಾಡುವಾಗ ಕೂಡ ಅದೇ ಆಲೋಚನೆ ಬರ್ತಾ ಇತ್ತು. ಆಫೀಸ್, ಸಾರ್ವಜನಿಕ ಸ್ಥಳದಲ್ಲಿ ಇರುವಾಗೆಲ್ಲ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಬಿಗ್ ಬಾಸ್ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ರು. ಜೊತೆಗೆ ಒಬ್ಬ ಸ್ಪರ್ಧಿಯನ್ನ ಇಷ್ಟಪಟ್ಟ ಅವರಿಗೆ ಆ ಸ್ಪರ್ಧಿ ಸೋಲ್ತಾ ಇರೋದನ್ನ ಸಹಿಸಿಕೊಳ್ಳೋಕೆ ಆಗದೆ ಚಡಪಡಿಸ್ತಾ ಇದ್ರು. ಇದರಿಂದಾಗಿ ಅವರಲ್ಲಿ ತಾಳ್ಮೆ, ಸಹನೆ ಕೂಡ ಕಡಿಮೆ ಆಯಿತು. ಈ ರೀತಿ ಈ ಸಂಶೋಧನೆಯಲ್ಲಿ ಇನ್ನಷ್ಟು ಬದಲಾವಣೆಗಳನ್ನ ಪತ್ತೆ ಮಾಡಲಾಗಿದೆ. ಮನಃಶಾಸ್ತ್ರಜ್ಞರೊಬ್ಬರ ಪ್ರಕಾರ ಈ ಶೋ ಮನರಂಜನೆ ದೃಷ್ಟಿಯಿಂದ ಒಳ್ಳೆಯದೇ, ಆದ್ರೆ ಇದು ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಸ್ಪರ್ಧಿಗಳು ಯಾವಾಗ್ಲೂ ಕೋಪದಿಂದ ವರ್ತಿಸೋದ್ರಿಂದ ಅದು ನೋಡೋರ ಮೇಲೆ ಕೆಟ್ಟ ಪರಿಣಾಮ ಉಂಟು ಮಾಡುತ್ತೆ. ಇದನ್ನ ನೋಡುವವರು ತಮ್ಮ ವೈಯಕ್ತಿಕ ಬದುಕಿನ ಸಂಬಂಧಗಳಲ್ಲೂ ಸಮಸ್ಯೆಯನ್ನ ತಂದುಕೊಳ್ಳಬಹುದು. ಸ್ನೇಹಿತರೆ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ನಲ್ಲಿ ಆಯ್ಕೆಯಾಗುವ ಸ್ಪರ್ಧಿಗಳು ಕೂಡ ಬಹಳ ಜೋರಾಗಿಯೇ ಇರ್ತಾರೆ. ಮನರಂಜನೆ ಕೊಡುವ ಸ್ಪರ್ಧಿಗಳ ಜೊತೆಗೆ ಅವರಲ್ಲಿ ಅಗ್ರೆಸಿವ್ ಆದ ಬಿಹೇವಿಯರ್ ಕೂಡ ಇಲ್ಲಿ ಮಾನದಂಡ ಆಗಿರುತ್ತೆ. ಒಂದು ವೇಳೆ ಅವರಲ್ಲಿ ಬಹಳ ತಾಳ್ಮೆ ಇದೆ, ಸಹನೆ ಇದೆ ಅಂದ್ರೆ ಅಂತಹ ಸ್ಪರ್ಧಿಗಳು ಕೆಲವೇ ವಾರಗಳವರೆಗೆ ಮನೆಯಲ್ಲಿ ಉಳಿಬಹುದು ಅಷ್ಟೇ. ಇದು ಸ್ಪರ್ಧಿಗಳನ್ನ ಆರಿಸುವಲ್ಲಿ ಬಿಗ್ ಬಾಸ್ ಮಾಡುವ ತಂತ್ರ. ಇನ್ನು ವೀಕ್ಷಕರನ್ನ ಯಾವಾಗ್ಲೂ ಎಂಗೇಜ್ ಆಗಿ ಇಡೋದಿಕ್ಕೆ ವೋಟಿಂಗ್ ಅನ್ನೋ ತಂತ್ರ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಜನರು ಶೋ ಬಗ್ಗೆ ಚರ್ಚೆ ಮಾಡೋಕೆ ಆಗಾಗ ಪೋಸ್ಟ್ ಗಳನ್ನ ಮಾಡಿ ಪುಷ್ ಮಾಡಲಾಗುತ್ತೆ. ಇದರಿಂದಾಗಿ ಜನರು ಯಾವಾಗ್ಲೂ ಈ ಶೋ ಬಗ್ಗೆ ಚರ್ಚೆ ಮಾಡಬಹುದು. ಒಂದು ವೇಳೆ ಸ್ಪರ್ಧಿಗಳು ಜಗಳ ಆಡದೇ ಇದ್ರೆ ಏನ್ ಮಾಡೋದು? ಅದಕ್ಕೆ
ಈ ಟಾಸ್ಕ್ಗಳು ಎಲಿಮಿನೇಷನ್, ನಾಮಿನೇಷನ್ ಅನ್ನುವಂತಹ ದಾರಿಗಳು ಇದ್ದೇ ಇದೆ. ರಸ್ತೆಯಲ್ಲಿ ಇಬ್ರು ಜಗಳ ಆಡೋದನ್ನ ನೋಡೋಕೆನೆ 50 ಜನ ಸೇರ್ತಾರೆ ಅಂತ ಅಂದ್ಮೇಲೆ ಇನ್ನು ನಾವು ಜಗಳ ಆಡಿಸಿ ಹಣ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅನ್ನೋದು ಬಿಗ್ ಬಾಸ್ನ ಲಾಜಿಕ್.